ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಯ ಕಟ್ಟುಪಾಡುಗಳು ತಪ್ಪಲ್ಲ. ಆದರೆ ಜಾತಿಯ ಕಟ್ಟುಪಾಡಿನಲ್ಲಿ ಫಂಡಮೆಂಟಲಿಸ್ಟ್ ಆಗಬಾರದು, ಆರ್ಥೋಡಾಕ್ಸ್ ಆಗಬಾರದು. ನನ್ನ ಜಾತಿಯ ಶ್ರೇಷ್ಠ, ನನ್ನ ಜಾತಿಯ ಶ್ರೇಷ್ಠ ಎಂಬ ಭಾವನೆ ಬರಬಾರದು ಅಂತ ಉಪನಿಷತ್ತು ಹೇಳ್ತದೆ, ವೇದಗಳು ಹೇಳಿದೆ, ಸಂವಿಧಾನ ಹೇಳಿದೆ. ಸಂವಿಧಾನದ 14ನೇ ಕಾಲಂ ಯಾರು ವಕೀಲರಂತೆ ನೆನಪಾಗುವುದಿಲ್ಲ, ವಕೀಲರಿದ್ರೆ ಹೇಳ್ತದೆ ಈಕ್ವಾಲಿಟಿ ಬಿಫೋರ್ ಲಾ. 15ನೇ ಆರ್ಟಿಕಲ್ ಹೇಳ್ತದೆ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಅಂಡ್ ಕಮ್ಯುನಿಟಿ ಅಂತ ಹೇಳ್ತದೆ. ವಸುದೈವ ಕುಟುಂಬಕ್ಕೆ ಮುಂದೆ ಮೇಲೆ ಬೋರ್ಡ್ ಹಾಕ್ತಾರೆ, ಹಾಕ್ಲಿಲ್ಲ ಇಲ್ಲದೆ ಹಾಕ್ತಾರೆ ಒಂದೊಂದ್ಸಲ. ಇನ್ನೊಂದು ಟೀಚರ್ಸ್ ನೋಡಿದ್ರೆ ಒಂದು ಭಜನೆ ಹೇಳ್ತಾರೆ, ಓಂ ಸಾನಾವಹತು ಸನೌ ಮುನಕ್ಕು ಸವೀರ್ಯಂ ಕರಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಯ ಓಂ ಶಾಂತಿ ಶಾಂತಿ. ಶಾಂತಿವಂತರ ಅರ್ಥ ಏನಂದ್ರೆ ಸಾನಾವಹತು ನಾವೆಲ್ಲ ಒಟ್ಟು ಸೇರೋಣ, ಸಾನಾವು ಮುನಕ್ಕು ಒಟ್ಟು ಸೇರಿ ಒಂದೇ ವೇದಿಕೆಯಲ್ಲಿ ಒಂದೇ ಪೆಂಡಾಲ್ನಲ್ಲಿ ಊಟ ಮಾಡೋಣ, ಸವೀರ್ಯಂ ಕರಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಯ ಓಂ ಶಾಂತಿ. ಪರಸ್ಪರ ದ್ವೇಷವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೆ, ಜಗತ್ ಕಲ್ಯಾಣಕ್ಕಾಗಿ ನಾವು ಸೇವೆಯನ್ನು ಮಾಡೋಣ ಅಂತ ಭಗವಂತ ಹೇಳಿದ್ದಾನೆ. ಇವತ್ತು ಭೂಮಿ ಪೂಜೆ ಆಗಿದೆ, ಶಿಲಾನ್ಯಾಸ ಆಗಿದೆ. 4 ಕೋಟಿ ರೂಪಾಯಿದು ಸಭಾಭವನವನ್ನು ಮಾಡೋದು ನಡೆ ತೀರ್ಮಾನ ಮಾಡಿದ್ದಾರೆ. ನಾನು ಹೇಳಿದೆ ಮತ್ತೆ 1 ಕೋಟಿ ಬೇಕಾದರೂ ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಚೆಂದ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾಡಿ, ಬಡವರಿಗೆ ಅನುಕೂಲ ಆಗುವಾಗೆ ಮಾಡಿ, ಇಲ್ಲಿಯ ಜನರಿಗೆ ಅನುಕೂಲ ಆಗುವಾಗೆ ಮಾಡಿ. ಬರೀ ಏನು ಎಲ್ಲ ಕಡೆ ನೋಡಿದರೆ ಕೆಲವು ಕಡೆ ಇದೆ, ಕೆಲವು ಕಡೆ ನೋಡಿದ್ರೆ ಪಾಪ ಬಡವರು ಯಾರು ಮದುವೆ ಮಾಡುವ ಪರಿಸ್ಥಿತಿ ಇಲ್ಲ. ಕಲ್ಯಾಣ ಮಂಟಪದಲ್ಲಿ 50,000 60,000, ನಮ್ಮಲ್ಲಿ 1 ಲಕ್ಷದವರೆಗೂ ತಗೊಳ್ಳಿ. ಹಾಗಾಗಿ ಈ ಭಾಗದ ಜನ ಮತ್ತೆ ದೂರ ಆಗ್ತದೆ. ಇಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿದ್ರು, ಒಳ್ಳೇದಾಯಿತು, ಬಡವರಿಗೆ ಅನುಕೂಲ ಆಗುವ ಹಾಗೆ ಮಾಡಿ ಅಂತ ಹೇಳಿ. ಮತ್ತೆ ವೈಯಕ್ತಿಕವಾಗೂ ನಾನು ಸಹಾಯ ಸಹಕಾರ ಮಾಡ್ತೀನಿ. ಚಂದ ಮಾಡಿ 1 ವರ್ಷದೊಳಗೆ ಮಾಡಿ ಮುಗಿಸುವ ಹಾಗೆ ಮಾಡಿ ಅಂತ ಅವ್ರ ಹತ್ರ ಕೇಳ್ತಾರೆ. ಜನ್ಮಭೂಮಿ ಕರ್ಮಭೂಮಿ ಅಂತ ಇರ್ತದೆ. ಈ ಮಹಾತಾಯಿಯಲ್ಲಿ ನಾವು ಯಾವ ತಾಯಿ ಹಾಲು ಕುಡಿತೇವೆ ಆ ತಾಯಿಯಲ್ಲಿ. ಹಾಗಾಗಿ ಅವಳನ್ನ ನಾವು ಆರಾಧನೆ ಮಾಡ್ತೇವೆ ಅಂತ ಹೇಳಿದ್ರೆ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಗುರುದೇವೋಭವ. ಆಮೇಲೆ ಇದನ್ನೇ ಗುರುಗಳು, ದೊಡ್ಡ ಗುರುಗಳಿಗೂ ನಮ್ಮ ಗುರುಗಳ ಹತ್ರ ಆ ಕಾಲದಲ್ಲಿ 83-84 ಇಸವಿ ಸಿದ್ಧವಂದಿಂದ ನೆಟ್ಕೊಂಡು ಹೋಗಿ ಹಾಲು ಕುಡಿದವರು. ಹಾಗಾಗಿ ಸಂಬಂಧಗಳು ಬರೋದು ಜಾತಿಯಿಂದಲ್ಲ, ಪ್ರೀತಿಯಿಂದ. ಹಾಗಾಗಿ ಇಂಥ ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮಕ್ಕೆ ಏನ್ ಸಹಾಯ ಆಗಿದ್ರು, ಬುದ್ಧಿಕನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ದೊಡ್ಡ ಛತ್ರ ಕಟ್ತಾ ಇದ್ದಾರೆ, ಅಲ್ಲಿ ನೀವು ಸಹಾಯ ಮಾಡಿ ಅಂತ ಹೇಳುವಂತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಕಟ್ಟಿದ್ದೀರಿ. ಸಭಾಭವನ ಮಾಡಬೇಕು ಅಂತ ಇಚ್ಛೆ ತಮ್ಮದೆಲ್ಲದೇನು ಇದೆಯೋ ಆ ಇಚ್ಛೆ ತಾಯಿಯ ಆಶೀರ್ವಾದ, ಶ್ರೀಗಳ ಆಶೀರ್ವಾದದಿಂದ ಆದಷ್ಟು ಬೇಗ ಆಗತ್ತೆ ಅನ್ನುವಂಥ ಮಾತನ್ನ ಈಗಾಗಲೇ ನಮ್ಮ ಸಚಿವರು ಹೇಳಿ, ಆದಷ್ಟು ಬೇಗ ಅಂದ್ರೆ 1 ವರ್ಷದಲ್ಲೇ ನಾವೆಲ್ಲರೂ ಶ್ರೀಗಳ ಅಮೃತ ಹಸನ ನಾವು ಉದ್ಘಾಟನೆ ಮಾಡಬೇಕು ಅಂತ ಇಚ್ಛೆಯನ್ನ ವ್ಯಕ್ತವನ್ನ ಪಡಿಸಿರುವಂತದನ್ನ ಹೇಳಿ. ಇದಕ್ಕೆ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿಲ್ಲ, ಆದರೆ ಕೇಂದ್ರ ಸರ್ಕಾರ ನಮ್ದಿದೆ. ಆದ್ರೆ ನಾವು ಇವತ್ತು ನಮ್ಮದೇ ಆದ ರೀತಿಯಲ್ಲಿ ನಾವು ಇವತ್ತು ಸರ್ಕಾರದಿಂದ ಇವತ್ತು ಈಗಾಗಲೇ ಸಚಿವರು ಹೇಳಿದ್ದಾರೆ, ನಾವೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವೋ ಈಗಾಗಲೇ ಮಾಡಿದ್ದಾರೆ. ಮತ್ತು ಭೀಮಣ್ಣ ನಾಯಕರು ಇವರು ಕೂಡ ಹೇಳಿದ್ದಾರೆ, ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೇನೆ ಹೇಳಿದ್ದಾರೆ. ನಾವು ಕೂಡ ನಮ್ಮ ಸಂಸದರಿದ್ದಾರೆ, ಸಂಸದರ ನಿಧಿಯಿಂದ ಏನು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಅವ್ರ ಹತ್ರ ನಾನು ಸಂಪರ್ಕ ಮಾಡಿ ಅದರಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೂಡ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಮುಂದಿನ ಚುನಾವಣೆಯಲ್ಲಿ ಆ ಭಾಗದ ಶಾಸಕನಾದ್ರೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಏನು ಸಭಾಭವನ ಇದೆ ಅದು ನಿಲ್ಲಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಬೇಡ್ಕೊಂಡೆ. ಆದ್ರೆ ಮಂಕಳ ಇದ್ರು 1 ವರ್ಷದಲ್ಲಿ ಅದು ಕಟ್ಟಿ ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು ಅಂದ್ರು. ನನ್ನ ನಿರೀಕ್ಷೆ 28 ಇತ್ತು. ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ನಾವೆಲ್ಲ ನಮ್ಮ ಸಮಾಜದ್ದು ಇತಿಹಾಸ ನೋಡಿದೀವಿ. ಯಾವ್ದಾದ್ರು ಒಂದು ಈಗ ರಾಮಣ್ಣ ಗೊತ್ತು, ಅಥವಾ ಎಲ್ಲ ಹಿರಿಯರಿಗೂ ಗೊತ್ತು, DT ನಾಯಕರು ಗೊತ್ತು, ಎಲ್ಲ ಹಿರಿಯರಿಗೂ ಗೊತ್ತು. ನಮ್ದೊಂದು ಸಭಾಭವನ ಕಟ್ಟಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಾ MD ನಾಯಕರು ಕುಂಟದಲ್ಲಿ ಕಟ್ಟಬೇಕು ನೋಡಿದ್ದೀನಿ. 16 ವರ್ಷದ ಒಂದು ಪರಿಶ್ರಮದಿಂದ, ಅಥವಾ ನಾಂದಾರಿ ಸಮಾಜ ಹೊನ್ನಾವರದ 5 ವರ್ಷದ ಪರಿಶ್ರಮದಿಂದ ಎಲ್ಲ ಕಟ್ಟಿ ನಿಲ್ಲಿಸಿದ್ದಾರೆ. ಯಾಕಂದ್ರೆ ನಮ್ದೊಂದು ಹಿಂದುಳಿದ ಸಮಾಜ. ಅದ್ರ ಪರಿವರ್ತನೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ನಾನು ಈ ಸದ್ಯದ ದಿನಗಳಲ್ಲಿ ನೋಡ್ತಾ ಇದ್ದೀನಿ. ದೇವ್ರ ಕಾರ್ಯ ಅಥವಾ ಈ ರೀತಿ ಸಮಾಜದ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ
ಮನೆಯಿಂದ 50,000 1 ಲಕ್ಷ ಹಾಕುವಂಥದ್ದು ಬಂದ್ಬಿಟ್ಟಿದೆ. ಬಹುಶಃ ಇದಕ್ಕೆಲ್ಲ ಕಾರಣ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಅಂತ ನಾನು ಬಹಳ ಅಭಿಮಾನ